ನಂಗೆ ಯಾಕೆ ದೇವರ ಕತೆ ಕೇಳಬೇಕು ಅಂತ ಅನ್ಸತ್ತೆ ಅಂದ್ರೆ, ಅವನು ಹೇಳ್ತಾನೆ ನಂಗಿನ್ ಬೇಕು ಅಂತ ಏನೂ ಇಲ್ಲ ಅಂದ. ಯಾರಿಗೆ ಜೀವನದಲ್ಲಿ ಬೇಕುಗಳು ಸಾಕಾಗಿದೆ ಅವರಿಗೆ ದೇವರ ಕತೆ ಬೇಕಾಗತ್ತೆ. ಇವರಿಗೀಗ ಸಾಕಾಗಿದೆ, ಎಲ್ಲ ಸಾಕಾಗಿದೆ. ಈ ಕೇಳಿದೆ ಅಲ್ಲಿಗೆ ಬರ್ತೀರಾ, ಇಲ್ಲೆಲ್ಲ ಕಡೆ ಸುತ್ತಾಡಿದ್ದೀನಿ ಅಂದರು. ಇದು ತಿಂತೀರಾ, ಎಲ್ಲ ತಿಂದಾಗಿದೆ ಅಂದರು. ಎಲ್ಲ ಮುಗಿದಿದೆ, ಇನ್ನೇನೂ ಬೇಕಿಲ್ಲ, ಅದಕ್ಕೆ ಭಾಗವತ ಬೇಕು ಅಂತ ಇವರೇ ಕೇಳ್ತಾರೆ. ಅಂದರೆ ಪರೀಕ್ಷಿತ ಮಹಾರಾಜ ಭಾಗವತಕ್ಕೆ ಯಾಕೆ ಕೂತ ಅಂದರೆ, ನಂಗೆ ಎಲ್ಲ ಸಾಕು ಸಾಕು ಅಂತ ಜೀವನದಲ್ಲಿ ಬಂದಾಗ ನೆಕ್ಸ್ಟ್ ವರ್ಡ್ ಬರೋದೇ ಭಗವಂತ ಬೇಕು. ಯಾರಿಗೆ ಇನ್ನೂ ಬೇಕುಗಳೇ ಇದೆ ಅವರಿಗೆ ಭಗವಂತ ಬೇಕಾಗಲ್ಲ. ನೋಡಿ, ಯಾರೋ ಕ್ಯಾರಿಯರ್ ಹಿಡ್ಕೊಂಡು ಆಫೀಸ್ ಕಡೆ ಅರ್ಜೆಂಟ್ ಹೋಗ್ತಿರ್ತಾರೆ, ಅವ್ರನ್ನ ಕೈ ಹಿಡಿದು ಒಂದು ನಿಮಿಷ ನಿಂತ್ಕೊಳ್ಳಿ, ಒಂದು ಭಾಗವತ ಶ್ಲೋಕ ಹೇಳ್ತೀನಿ, ಅಯ್ಯೋ ಬಸ್ ಮಿಸ್ ಆಗತ್ತೆ ಬಿಟ್ಬಿಡಿ ಸಾರ್ ಅಂತ. ಅವ್ರಿಗೆ ಭಾಗವತ ಬೇಡ, ಅವ್ರಿಗೆ ಬಸ್ ಮಿಸ್ ಆಗಿಬಿಡತ್ತೆ, ಅವ್ರ ಕಷ್ಟ ಅವ್ರಿಗೆ ಅಲ್ವಾ. ಎಲ್ಲವೂ ಸಾಕಾಗಬೇಕು ಜೀವನದಲ್ಲಿ. ಒಂದು ಹಂತದಲ್ಲಿ ಎಲ್ಲ ಮುಗಿಸಿ ಮತ್ತೆ ಈ ಸಾಕು ಸಾಕು ಅದಾಗದೆ ಬರಲ್ಲ, ಅದನ್ನು ನೀವೇ ಮಾಡ್ಕೋಬೇಕು. ಗಾಡಿಲಿ ಬ್ರೇಕು ಅದಾಗದೆ ಬೀಳಲ್ಲ, ನೀವು ಹಾಕಿದ್ರೆ ಬೀಳುತ್ತೆ, ಇಲ್ಲದಿದ್ರೆ ಫೇಲ್ ಅಂತ ಕರೀತಾರೆ. ಬ್ರೇಕ್ ಫೇಲ್ ಅಲ್ವಾ, ಫೇಲ್ ಆಗಬಾರ್ದು, ನೀವು ಅದನ್ನು ಹಾಕಬೇಕು. ಜೀವನದಲ್ಲಿ ಬೇಕುಗಳಿಗೆ ಬ್ರೇಕ್ ಹಾಕಿದ್ರೆ ಭಗವಂತ ಬೇಕ್ ಆಗ್ತಾನೆ. ಭಗವಂತ ಬೇಕಾಗಬೇಕಾದ್ರೆ ಬೇಕುಗಳು ಸಾಕಾಗಬೇಕು.